ಕರ್ನಾಟಕದ ಕೆಲವು ದೇವಸ್ಥಾನಗಳನ್ನ ತೋರಿಸ್ತೀನಿ. ಆ ದೇವಸ್ಥಾನ ನೋಡ್ಬಿಟ್ಟು ಯಾವ ಊರಿನಲ್ಲಿದೆ ಹಾಗೆ ಅಲ್ಲಿ ಹರಿಯುವ ವಿಶೇಷವಾದ ನದಿ ಹೆಸರೇನು ಅಂತ ಹೇಳಬೇಕು. ಓಕೆನಾ? ಓಕೆ, ಲೆಟ್ಸ್ ಗೋ. ಫಸ್ಟ್ ಒನ್. ಓಕೆ, ಗಾಣಗಾಪುರ. ಇಲ್ಲಿ ನದಿ. ಹೋಗಿದ್ದೀವಿ. ಹೌದು. ಗಾಣಗಾಪುರದಲ್ಲಿ ಭೀಮಾ ನದಿ. ಯಾ, ಭೀಮಾ ನದಿ ಜೊತೆಗೆ ಇನ್ನೊಂದಿದೆ. ಭೀಮಾ ಅಮರಜ ಸಂಗಮ. ಕರೆಕ್ಟ್, ಭೀಮಾ ಅಮರಜ ನದಿ ಸಂಗಮ. ನೆಕ್ಸ್ಟ್ ಕ್ವಶನ್, ಇಟ್ಸ್ ಸಖತ್ ಈಸಿ. ಇದು ಫುಲ್ ಈಸಿ ಇದು ಶ್ರೀರಂಗಪಟ್ಟಣದಲ್ಲಿ ಹರಿಯೋದು ಕಾವೇರಿ ನದಿ. ಆ್ಯಕ್ಚುಲಿ ಕಾವೇರಿ ಕರೆಕ್ಟ್ ಅಲ್ಲ, ಉಭಯ ಕಾವೇರಿ ಅಂತ ಹೇಳಬೇಕು. ಎರಡೂ ಕಡೆನೂ ನದಿ ಹರಿಯುತ್ತೆ, ಮಧ್ಯದಲ್ಲಿ ಐಲ್ಯಾಂಡ್ ರೀತಿನಲ್ಲಿರುತ್ತೆ. ನೆಕ್ಸ್ಟ್ ಕ್ವಶನ್, ಯಾವುದಿದು ದೇವಸ್ಥಾನ? ಕೊಲ್ಲೂರು ದೇವಸ್ಥಾನ. ಕೊಲ್ಲೂರಲ್ಲಿ ಯಾವ ನದಿ ಹರಿಯುತ್ತೆ? ಕೊಲ್ಲೂರು ಗೊತ್ತಿಲ್ಲ. ಸೌಪರ್ಣಿಕಾ ನದಿ. ನೆಕ್ಸ್ಟ್, ಇದು ಆಡಿಯನ್ಸ್ಗೆ ಬಿಟ್ಬಿಡೋಣ ಅಂತ. ಈ ಪ್ಲೇಸ್ ಯಾವುದು ಹಾಗೆ ಇಲ್ಲಿ ಹರಿಯೋ ನದಿ ಯಾವುದು ಅಂತ ಹೇಳಿ ನೋಡೋಣ ಅಂತ. ಇದು ಈಸಿಯೆಸ್ಟ್. ಕುಕ್ಕೆ ಸುಬ್ರಹ್ಮಣ್ಯ, ಕುಮಾರಧಾರ ನದಿ. ಇನ್ನೊಂದು ಇದು ದರ್ಪಣ ತೀರ್ಥ. ಕರೆಕ್ಟ್. ದೇವಸ್ಥಾನದ ಹಿಂಭಾಗದಲ್ಲಿ ಹರಿಯೋದು ದರ್ಪಣ ತೀರ್ಥ, ಅಂದ್ರೆ ಆದಿ ಸುಬ್ರಹ್ಮಣ್ಯದಲ್ಲಿ ಇರುತ್ತಲ್ಲ ಅದು ದರ್ಪಣ ತೀರ್ಥ. ಇನ್ನು ಊರ ಎಂಟ್ರೆನ್ಸ್ನಲ್ಲಿರೋದು ಕುಮಾರಧಾರ ನದಿ. ಇದು ಶೃಂಗೇರಿ ಪುರವಾಸಿನಿ. ತುಂಗಾ ನದಿ ತೀರದಲ್ಲಿ ಶೃಂಗೇರಿ ಇದೆ. ಇದು ಈಸಿಯೆಸ್ಟ್. ನಂಜನಗೂಡಲ್ಲಿ ಹರಿಯೋ ನದಿ ಇವಾಗೆಲ್ಲ ಬರ್ತಾ ಹೋಗ್ತದೆ. ಕಪಿಲಾ ನದಿ ದಂಡೆ ಮೇಲೆ ನಂಜನಗೂಡು ಇರೋದು. ಇದು ಇದ್ಯಾವುದು? ಕರ್ನಾಟಕದೇನಾ ಇದು? ಕರ್ನಾಟಕದ. ಕೂಡಲ ಸಂಗಮ. ಕರೆಕ್ಟ್, ಕೂಡಲ ಸಂಗಮದಲ್ಲಿ ಯಾವ ನದಿ? ಹೆಸರು ತಕ್ಕನಾಗಿ 2 ನದಿ ಸಂಗಮ ಆಗತ್ತೆ. ಗೊತ್ತಿಲ್ಲ. ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿ ಹರಿಯತ್ತೆ, ಹಾಗೆ ಮಲಪ್ರಭಾನ ಘಟಪ್ರಭಾನ? ಮಲಪ್ರಭಾ ಹಾಗೆ ಕೃಷ್ಣ ನದಿ ಸಂಗಮ. ಇದು ಈಸಿಯೆಸ್ಟ್. ಕಟೀಲು, ದುರ್ಗಾ ಪರಮೇಶ್ವರಿ. ಕಟೀಲಲ್ಲಿ ಹರಿಯೋದು ನಂದಿನಿ ನದಿ. ಓ, ಹಂಪಿಲಿ ಯಾವ ನದಿ? ತುಂಗಭದ್ರಾ. ಕರೆಕ್ಟ್, ಹಂಪಿನಲ್ಲಿ ತುಂಗಭದ್ರಾ ನದಿ. ಇದರಲ್ಲಿ ನೀವೆಷ್ಟು ಗೆಸ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣಂತೆ.